ಮೂಡಿಗೆರೆ ತಾಲೂಕಿನಲ್ಲಿ ದಿನಸಿ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಪ್ರಕರಣ. ನೂರಾರು ಬಡವರ ಕುಟುಂಬಗಳು ಬೀದಿಗೆ ಬಿದ್ದರೂ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ಈಗ ಬಿಸಿ ಮುಟ್ಟುತ್ತಿದ್ದಂತೆ ಎಚ್ಚೆತ್ತ ಅಬಕಾರಿ ಅಧಿಕಾರಿಗಳು. 5 ದಿನದ ಹಿಂದಷ್ಟೇ ಅಬಕಾರಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದ ಹೋರಾಟಗಾರ್ತಿ ಜ್ಯೋತಿ ವಿಠಲ್ ಇದೀಗ ನಿದ್ದೆಯಿಂದ ಎಚ್ಚೆತ್ತು ಕೆಲ ಅಂಗಡಿಗಳನ್ನು ರೈಡ್ ಮಾಡಿದ ಅಧಿಕಾರಿಗಳು. ಗೋಣಿಬೀಡು ವ್ಯಾಪ್ತಿಯಲ್ಲಿ 2 ದಿನಸಿ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ವಶ ಪ್ರಕರಣ ದಾಖಲು. ಇಷ್ಟಕ್ಕೆ ಸುಮ್ಮನಾಗ್ತೀರಾ ಅಥವಾ ಇನ್ನುಳಿದ ಗ್ರಾಮಗಳ ಅಂಗಡಿಗಳನ್ನು ತೆಗೆದುಕೊಂಡಿದ್ರು. ಇದೇ ನಿಮ್ದು ದಂಧೆನಾ ಅಥವಾ ನಿಮ್ಮ ಇಲಾಖೆ ಸತ್ತೋಗಿದೆ ಇಲ್ವಾ? ಪಿಯುಸಿ ಹೋಗೋ ಹೆಣ್ಮಕ್ಳು ಗಂಡ್ಮಕ್ಳು ಕುಡಿತಾರೆ. ನಿಮ್ಮ ಇಲಾಖೆ ಕೂಡ ಇನ್ವಾಲ್ವ್ ಯಾಕೆ ಆಗಿರಬಾರ್ದು? ನಿಮಗೆ ತಾಕತ್ತಿಲ್ವಾ? ನಿಮ್ಮ ಇಲಾಖೆಗೆ ಶಕ್ತಿ ಇಲ್ವಾ? ಹೀಗಾಗಿ ನಿದ್ದೆಯಿಂದ ಮೊನ್ನೆ ದಿಢೀರ್ ಅಂತೇಳಿ 100 ಮಹಿಳೆಯರನ್ನ ಒಗ್ಗೂಡಿಸಿ ನಿಮ್ಮ ಗೋಣಿಬೀಡು ವ್ಯಾಪ್ತಿ ಮತ್ತು ಮೂಡಿಗೆರೆ ತಾಲೂಕು ವ್ಯಾಪ್ತಿಲಿ ದಿನಸಿ ಅಂಗಡಿಗಳಲ್ಲಿ ಏನು ಪರವಾನಗಿ ಕೊಟ್ಟಿರ್ತಾರೆ ಅದನ್ನು ಹೊರತುಪಡಿಸಿ ಅನೈತಿಕವಾಗಿ ಮದ್ಯ ಮಾರಾಟವನ್ನು ಮಾಡ್ತಿರೋದ್ರಿಂದ ಸುಮಾರು ಬಡ ಕುಟುಂಬಗಳು ಹೆಣ್ಮಕ್ಳು ಬೀದಿಗೆ ಬಿದ್ದಿದ್ದಾರೆ ಅಂತೇಳಿ ಮೊನ್ನೆ ಹೋರಾಟ ಮಾಡಿದ್ರಿ. ಆ ಹೋರಾಟದ ಪ್ರತಿಫಲವಾಗಿ ಗೋಣಿಬೀಡು ಹೋಬಳಿಯಲ್ಲಿ 2 ಅಂಗಡಿಗಳಿಗೆ ಅಬಕಾರಿಯವರು ಮುದ್ಗೆ ಹಾಕಿ ಕೇಸನ್ನು ದಾಖಲು ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಇದು ನೀವು ಹೋರಾಟಗಾರರ ಒಂದು ಧ್ವನಿಗೋಸ್ಕರ ಮಾತ್ರ ಅದು 2 ಅಂಗಡಿನ ಅವರು ಹೋಗಿ ಸೀಸ್ ಮಾಡಿ ನಿಮ್ಮ ಕಣ್ಣಿಗೆ ಬಟ್ಟೆ ಕೂಡ ಕಟ್ಟಂತ ತಂತ್ರ ಮಾಡಿದ್ದಾರೆ ಅಥವಾ ನಿಜವಾಗ್ಲೂ ಅವರು ದಕ್ಷತೆಯಿಂದ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಮೊದಲನೇ ಪ್ರಶ್ನೆ ಇದೆ. ಫಸ್ಟ್ ಆಫ್ ಆಲ್ ನಾನು ಮಾಧ್ಯಮ ಮಿತ್ರರಿಗೆ ನಾನು ಈ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಇಶ್ಯೂಸನ್ನು ಜನರಿಗೆ ತಿಳಿಸೋ ಮುಖಾಂತರ ಜೊತೆಗೆ ಅಧಿಕಾರಿಗಳಿಗೆ ಚುರುಕುಮುಟ್ಟೋ ವಿಚಾರದಲ್ಲಿ ನಿಮ್ಮ ಪಾತ್ರ ಇರೋದು ಕೂಡ ನನಗೆ ಬಹಳ ಒಂದು ಸಪೋರ್ಟ್ ಆಗಿದಂಥ ವಿಚಾರ. ಅದಕ್ಕೋಸ್ಕರ ನಾನು ಮೊನ್ನೆ ವಿಚಾರದಲ್ಲಿ ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಈ ವಿಷಯದಲ್ಲಿ ನಾನು ಅವರಿಗೆ ಮೊದಲನೇದಾಗಿ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲಾಖೆಯವರು. ಇದು ನಾವು ಹೋರಾಟ ಮಾಡೋಕ್ಕಿಂತ ಬಿಫೋರಾಗಿ ಮಾಡಬೇಕಾಗಿತ್ತು. ಅವರ ಜವಾಬ್ದಾರಿ ಅದು, ಅವರ ಕರ್ತವ್ಯ ಮಾಡಬೇಕಿತ್ತು. ಆದರೆ ಮೊನ್ನೆ 100 ಜನ ಮಹಿಳೆಯರು ಅವರ ಕೆಲಸ ಬಗ್ಸೆ ಬಿಟ್ಕೊಂಡು ಅವರ ನೊಂದು ಈಗ ತೀರಾ ಏನು ಹತಾಶೆ ಆದಾಗ ಕ್ರಮ ತಗೊಳ್ತಾರೆ, ಆ ರೀತಿ ಅವ್ರು ಬಂದಾಗ ಅಧಿಕಾರಿಗಳು ಗುರುವಾರ ದಿನ ರೈಡ್ ಮಾಡಿದ್ದಾರೆ 2 ಅಂಗಡಿಗಳನ್ನು. ಜೊತೆಗೆ ಅದು ಕಣ್ಣೋರ್ಸೋ ತಂತ್ರನ ಹೌದಲ್ಲ ಅಂತ ಮುಂದಿನ ದಿನಗಳಲ್ಲಿ ನಾವು ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದು ರೀಸೆಂಟಾಗಿ ಆಗಿರೋದ್ರಿಂದ ಒಂದು ಸ್ಟೆಪ್ ತಗೊಳ್ತೀವಿ, ನೆಕ್ಸ್ಟ್ ಎಲ್ಲೆಲ್ಲಿದೆ ನಾವು ಅದನ್ನು ನೋಡಿಕೊಂಡು ನಾವು ಕ್ರಮ ತಗೊಳ್ತೀವಿ ಅಂತೇಳಿ ಅಧಿಕಾರಿಯವರು ಹೇಳಿದ್ದಾರೆ. ಅವರು ಬೇರೆಯವ್ರ ಥರ ಭರವಸೆ ಕೊಡಬಾರ್ದು, ಯಾಕಂದರೆ ಅವ್ರ ಜವಾಬ್ದಾರಿ ಆಗಿರೋದ್ರಿಂದ ಅದನ್ನು ನಿಭಾಯಿಸಬೇಕು ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು. ಅಬಕಾರಿ ಇಲಾಖೆಯವರು ರೈಡ್ ಮಾಡಿದ್ರು. ಅದಕ್ಕಿಂತ ಮೊದಲು ನವೆಂಬರ್ 7ನೇ ತಾರೀಕು ಪಂಚಾಯತಿಯವರನ್ನು ರೆಸೊಲ್ಯೂಷನ್ ಮಾಡಿದ್ದಾರೆ. ಆ ರೆಸೊಲ್ಯೂಷನ್ ಏನಿದೆ ಅಂತಂದರೆ ನಮನ ಅಂಗಡಿ ಅನ್ನೋ ಹೆಸರಿನಲ್ಲಿ ಒಂದು ದಿನಸಿ ಅಂಗಡಿ ಇಟ್ಕೊಂಡು ಈಗ ಸಾರಾಯಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಆ ಸ್ಥಳೀಯರೊಂದು BKC ಅಂದರೆ ಬುಡಕಟ್ಟು ಕೃಷಿಕರ ಸಂಘದಿಂದ ಮುಖಂಡರುಗಳು ಸೇರಿ ಒಂದು ಅಪ್ಲಿಕೇಶನ್ ಪಂಚಾಯಿತಿ ಕೊಟ್ಟಾಗ ಅದನ್ನು ರೆಸೊಲ್ಯೂಷನ್ ಮಾಡಿದ್ದಾರೆ ಅಬಕಾರಿ ಇಲಾಖೆಗೆ, ಜೊತೆಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಡಿ ಅದನ್ನು ರದ್ದು ಮಾಡಬೇಕು ಅಂತ. ನನಗೆ ಅನಿಸುತ್ತೆ ಈ ಪಂಚಾಯಿತಿಲಿ ರೆಸೊಲ್ಯೂಷನ್ ಮಾಡುವಾಗ
ಆ ದಿನಸಿ ಅಂಗಡಿ ಮೇಲೆ ಕಂಪ್ಲೇಂಟ್ ಮಾಡಿದಾಗ ಆ ದಿನಸಿ ಅಂಗಡಿಗೆ ಇವ್ರು ಪರವಾನಗಿ ಕೊಟ್ಟಿದ್ದಾರೋ ಇಲ್ಲೋ ಅನ್ನೋದನ್ನು ಕೂಡ ಅವ್ರು ನೋಡಲಿಲ್ಲ. ಇದೆಷ್ಟು ವಿಪರ್ಯಾಸ ಅಂತಂದರೆ, ಒಂದು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇಷ್ಟೊಂದು ಲೂಫೋಲ್ಸ್ ಇದೆಯಾ ಅಂತ ನನಗನ್ಸುತ್ತೆ. ಮೊದಲು ಕಾರ್ಯಾಂಗ ವ್ಯವಸ್ಥೆಗಿಂತ ಮೊದಲು ಶಾಸಕಾಂಗ ವ್ಯವಸ್ಥೆ ಸರಿಯಾಗಿದ್ದಿದ್ರೆ ಈ ಲೂಫೋಲ್ಸ್ಗಳು ಆಗ್ತಾ ಇರಲಿಲ್ಲ. ಕಾರ್ಯಾಂಗ ವ್ಯವಸ್ಥೆ ಕೆಲಸ ಮಾಡ್ತಾ ಇತ್ತು. ಕಾರ್ಯಾಂಗ ವ್ಯವಸ್ಥೆ ಚಟುವಟಿಕೆಯಲ್ಲಿದ್ದರೆ ಈ ರೀತಿ ನ್ಯಾಯಾಂಗ ವ್ಯವಸ್ಥೆಗೆ ಲೋಪದೋಷಗಳಾಗ್ತಿರ್ಲಿಲ್ಲ, ಜನರಿಗೆ ಅನ್ಯಾಯ ಆಗ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಹಾಗಾಗಿ ಎಲ್ಲ ಇಲಾಖೆಗಳು ಇಂಪಾರ್ಟೆಂಟೇ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಅಂಗಡಿನ ಓಪನ್ ಮಾಡಿ 7-8 ವರ್ಷಗಳಿಂದ ರನ್ನಿಂಗ್ ಆಗ್ತಿದೆ. ದಿನಸಿ ಜೊತೆಗೆ ಸಾರಾಯಿ ಮಾರಾಟ ಮಾಡಿ ಅಲ್ಲಿನ ಗ್ರಾಮದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಿದ್ದಾರೆ ಅಂತಂದರೆ ಪಂಚಾಯಿತಿಯವ್ರ ಜವಾಬ್ದಾರಿ ಏನು? ಅಲ್ಲಿ ಕಾನೂನು ಇಲ್ವಾ, ರೂಲ್ಸ್ ಇಲ್ವಾ, ಅಥವಾ ಪಂಚಾಯಿತಿಯವರ ಮೆಂಬರ್ಸ್ಗಳಲ್ಲಿ ಗೆದ್ದು ಜನಪ್ರತಿನಿಧಿಗಳು ಅಲ್ಲಿ ಕಾರ್ಯನಿರ್ವಹಿಸ್ತಿಲ್ವೋ, ಇದು ಕೂಡ ಪ್ರಶ್ನೆ ಆಗುತ್ತೆ. ಇನ್ನು ಮುಂದೆ ಈ ಥರದ್ದು ಆಗಬಾರ್ದು. ಪಂಚಾಯಿತಿ ಕೂಡ ನಾವು ವಿಸಿಟ್ ಮಾಡಿ ಮಾಹಿತಿ ಕೇಳಿದಾಗ ನೀವು ಮಾಹಿತಿ ಹಕ್ಕಲ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ನಾವು ಮಾಹಿತಿ ಹಕ್ಕಲ್ ಕೊಟ್ಟಿದ್ವಿ. ಯಾಕಂದರೆ ಆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ದಿನಸಿ ಅಂಗಡಿಗಳು ಪರವಾನಗಿ ತೊಗೊಂಡಿದ್ದಾವ ಇಲ್ವಾ ಅಂತ. ಯಾಕಂದರೆ ಒಂದೇ ಊರಿನಲ್ಲಿ 5 ಅಂಗಡಿಗಳಲ್ಲಿ ಸಾರಾಯಿ ಮಾರಾಟ ಮಾಡ್ತಿದ್ದಾರೆ ಅಂತಂದರೆ ಅಲ್ಲಿ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಇದೆ, ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಇರ್ಬೋದು, ರ್ಯಾಕ್ ಇರ್ಬೋದು, ಅಬಕಾರಿ ಇಲಾಖೆಯ ವ್ಯವಸ್ಥೆಗಳಿರ್ಬೋದು, ಈವನ್ ತಾಲೂಕು ತಹಶೀಲ್ದಾರಿಗೆ ಕೂಡ ಮನವಿ ಮಾಡಿದ್ದಿದೆ ಅವರ ಜವಾಬ್ದಾರಿ ಏನು ಅಂತ ಹೇಳಿ ಅಂತ. ಹಾಗಾಗಿ ಮುಂದೆ ಆ ಥರದ್ದು ಆಗಬಾರ್ದು. ಇವ್ರು ಆ್ಯಕ್ಷನ್ ಮಾಡಿದ್ದಾರೆ, ಆದರೆ ನಾವು ಸುಮ್ಮನೆ ಕೂರಲ್ಲ. ಯಾಕಂದರೆ ಒಂದು ಅಂಗಡಿ ಮಾತ್ರ ಅಲ್ಲ, ಇದು ಪರ್ಮನೆಂಟಾಗಿ ಅವ್ರದ್ದೇನು ರೂಲ್ಸ್ ಇದೆ ರೂಲ್ಸ್ ಪ್ರಕಾರ ಮಾಡ್ಕೊಂಡು ಹೋಗಲಿ. ಪರವಾನಗಿ ಇರೋ ಅಂಗಡಿಗಳಲ್ಲಿ ಮಾರೋದಕ್ಕೂ ಅನಧಿಕೃತವಾಗಿ ಮಾರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸಸ್ ಇದೆ. ಅದನ್ನು ಬಂದ್ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್, ಜೊತೆಗೆ ಈಗ ನಿಮ್ಮ ಜೊತೆಗೆ ಶೇಖರ್ ಅಂತ ಹೋರಾಟಗಾರರು ಕೂಡ ಇದ್ದಾರೆ. ನಿಮ್ಮ ಈ ಹೋರಾಟ ನಿಮ್ಮ ಗೋಣಿಬೀಡು ಹೋಬಳಿ ವ್ಯಾಪ್ತಿಗೆ ಇರುತ್ತೋ ಅಥವಾ ಮೂಡಿಗೆರೆ ತಾಲೂಕಾದ್ಯಂತನೂ ಯುವ ಪೀಳಿಗೆನ ನಾವು ಸಂರಕ್ಷಿಸಬೇಕು ಅಂತೇಳಿ, ಮಹಿಳೆಯರನ್ನ ನಾವು ಉಳಿಸ್ಬೇಕು, ಈ ಗಂಡಸರನ್ನ ಎಣ್ಣೆಯಿಂದ ಏನು ಕುಡಿತದಿಂದ ದಾಸರಿಂದ ಹೊರಗೆ ತರಬೇಕು ಅಂತಕ್ಕಂಥ ಹೋರಾಟ ಏನಾದ್ರು ಮುಂದಿನ ದಿನಗಳಲ್ಲಿ ತಾಣಂತ ನಿರ್ಧಾರ ಏನೋ ಮಾಡಿದ್ರೆ ಮೇಡಮ್? ಓಕೆ ಸರ್, ಈಗ ಒಬ್ಬ ವ್ಯಕ್ತಿಯಿಂದ ಸಮಾಜದ ಎಲ್ಲ ವ್ಯವಸ್ಥೆಗಳನ್ನ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರಲ್ಲಿ ನಾವು ಒಂದು ಭಾಗ ಅಷ್ಟೇ. ನಮಗೆ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವಾಗ ಈ ಥರದೊಂದು ಸಮಸ್ಯೆಗಳಾಗ್ತಿದೆ, ಒಂದು ಸಮುದಾಯಗಳು ಹಾಳಾಗ್ತಿದೆ, ಅಲ್ಲಿಯ ಸಾಮಾಜಿಕ ವ್ಯವಸ್ಥೆಗಳು ಹಾಳಾಗ್ತಿದೆ ಅನ್ನುವಾಗ ಒಬ್ಬ ಪ್ರಜೆಯಾಗಿ ಧ್ವನಿ ಮಾಡೋದು ನಮ್ಮ ಕೆಲಸ, ಅದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಅದಕ್ಕೆ ಎಕ್ಸ್ಪೆಷಲಿ ಏನು ಎಕ್ಸ್ಟ್ರಾರ್ಡಿನರಿ ಹೋರಾಟಗಾರರಾಗಬೇಕಂತಿಲ್ಲ. ಸಮಾಜದ ಬಗ್ಗೆ ಕಳಕಳಿ ಇರೋ ಯಾರು ಕೂಡ ಪ್ರಶ್ನೆ ಮಾಡ್ಬೋದು. ನಿಮ್ಮ ಮೀಡಿಯಾದಲ್ಲಿ ಒಂದಷ್ಟು ಪ್ರಸಾರ ಆದಾಗ ಬೇರೆ ಬೇರೆ ಹಳ್ಳಿಗಳಿಂದ ಶ್ರೀಯುತ ಶೇಖರ್ ಅವರಿಗಿರ್ಬೋದು, ನಮಗಿರ್ಬೋದು, ನಮ್ಮ ಇನ್ನೂ ಉಳಿದ ಮುಖಂಡರುಗಳಿಗಿರ್ಬೋದು, ಫೋನ್ ಕಾಲ್ ಮೂಲಕ ಈಗ ನಮ್ಮಲ್ಲಿ ಸಮಸ್ಯೆಗಳಿದೆ, ನಾವು ಬರ್ತೀವಿ, ಒಟ್ಟಾಗಿ ನಾವು ಹೋರಾಟ ಮಾಡೋಣ ಅನ್ನೋ ಧ್ವನಿ ಬರ್ತಾ ಇದೆ. ಈಗ ಒಂದು ತಾಲೂಕು, ಜಿಲ್ಲೆ, ಗ್ರಾಮ, ಹಳ್ಳಿ ಮಟ್ಟದಲ್ಲ ಇದು. ಈಗ ನೋಡಿ, ಎಕ್ಸಾಂಪಲ್ ಕೇರಳದಲ್ಲಿ ಕುಡುಕರು ಇಲ್ವಾ, ಸರಾಯಿನೇ ಮಾರಲ್ವಾ, ವ್ಯವಸ್ಥೆಗಳಿಲ್ವಾ? ಇದೆ. ಆದರೆ ಅದಕ್ಕೊಂದು ಹದ್ದು ಅಥವಾ ಮಿತಿ ಅಂತ ಇದ್ದಾಗ, ಈಗ ದೊಡ್ಡ ಗದ್ದೆ ಬಯಲನ್ನು ಹಾಗೆ ಬಿಟ್ಬಿಟ್ರೆ ನೀರು ನಿಂತು ಗದ್ದೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಬದು ಅಂತ ಇರುತ್ತಲ್ಲ, ಕಾನೂನು ಅಂತ ಹಾಗಿರಬೇಕು. ಯಾಕಂತ ಹೇಳಿದರೆ ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಚೇಂಜಸ್ ಆಗಬೇಕಿದು. ಬರೀ ವ್ಯವಸ್ಥಿತವಾಗಿ ನಾವೆಲ್ಲೋ ಹೋರಾಟ ಮಾಡಿಕೊಂಡು ಕೂಗ್ಕೊಂಡು, ಅವ್ರಿಗೆ ಗೊತ್ತು, ಜನರಿಗೆ ಗೊತ್ತು, ವ್ಯವಸ್ಥಿತವಾಗಿ ಅಧಿಕಾರಿಗಳಿಗೆ ಗೊತ್ತು, ಮತ್ತು ಜನಪ್ರತಿನಿಧಿಗಳಿಗೆ ಗೊತ್ತು ನಾವು ಎಷ್ಟು ದಿನ ಕೂಗಾಡ್ಬೋದು ಅಂತ. ಯಾಕಂದರೆ ಎಲ್ಲ ಹೋರಾಟಗಾರರು ಕೂಡ ಅವರು ಹಣಕಾಸಲ್ಲಿ ಬಲಾಢ್ಯರಲ್ಲ, ವ್ಯವಸ್ಥೆಯಲ್ಲಿ ಬಲಾಢ್ಯರಲ್ಲ. ಹಾಗಾಗಿ ನಮ್ಮ ವೀಕ್ನೆಸ್ಗಳು ಕೂಡ ಅವ್ರಿಗೆ ಗೊತ್ತಿದೆ, ಎಷ್ಟು ದಿನ ಕೂಗಾಡ್ತಾರೆ ಅಂತ. ಆದರೆ ಒಂದು ತಿಳ್ಕೋಬೇಕು, ಹೋರಾಟಗಾರರು ಯಾವತ್ತೂ ಕೂಡ ನಿಂತ ನೀರಲ್ಲ, ಹರಿಯೋ ನೀರಿದ್ದ ಹಾಗೆ. ನಾವು ಜಿಲ್ಲೆ, ತಾಲೂಕು ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲಿ ಕೂಡ ಇದನ್ನು ವಾಯ್ಸ್ ಮಾಡಲಿಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಹಲವಾರು ಹೋರಾಟಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಎಲ್ಲೂ ಕೂಡ ತುರ್ತಾಗಿ ನಮಗೆ ಆನ್ಸರ್ ಸಿಕ್ಕಿಲ್ಲ ಅಂದ್ರೂ ಕೂಡ ಅದು ಕೊನೆಯದಾಗಿ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಎಕ್ಸಾಂಪಲ್ ಅರಣ್ಯಕ್ಕೂ ಕಾನೂನು. ಹಾಗಾಗಿ ನಾವು ಈ ವಿಷಯಗಳನ್ನ ಸಂಬಂಧಪಟ್ಟಾಗ ಮಾತಾಡಬೇಕಾದ್ರೆ ನಾವು ಜಿಲ್ಲೆ ಮಾತ್ರ ಅಂತಲ್ಲ, ಇಡೀ ರಾಜ್ಯದಾದ್ಯಂತ ಕೂಡ ಈ ಧ್ವನಿ ಆಗಬೇಕು. ಫಸ್ಟ್ ಆಫ್ ಆಲ್ ಈಗ ಮೂಡಿಗೆರೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಎಲ್ಲರೂ ಕೂಡ ಇದಕ್ಕೆ ಕೋಆಪರೇಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ತಹಶೀಲ್ದಾರರು, ದಂಡಾಧಿಕಾರಿಗಳು, ಅವರು ಇಲ್ಲಿ ಮುಖ್ಯಸ್ಥರಾಗಿರ್ತಾರೆ. ಅವರು ಗಮನ ಹರಿಸ್ಕೊಂಡು ಸಂಬಂಧಪಟ್ಟ ಇಲಾಖೆಗಳಿಗೆ ಅವರು ಆರ್ಡರ್ ಮಾಡಿ ಇದನ್ನು ತಡೆ ಮಾಡಲಿಲ್ಲ ಅಂದರೆ ನಾವು ತಹಶೀಲ್ದಾರ ಕಚೇರಿ ಮುಂದ್ಗಡೆನೇ ನಾವು ಹೋರಾಟ ಮಾಡಿ, ಧರಣಿ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಬಂದ್ ಮಾಡೋವರೆಗೆ ನಾವು ನಿರಂತರ ಧರಣಿಗಂತೂ ನಾವು ಇರ್ತೀವಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಮದ್ಯವ್ಯಸನ ಇರ್ಬೋದು, ಬೇರೆ ಬೇರೆ ಈಗ ಗುಟ್ಕಾ ಅಂಥದ್ದು, ಆಮೇಲೆ ಈ ಗಾಂಜಾ ಅಂಥದ್ದು, ಈ ಥರದ್ದೆಲ್ಲ ಮೂಡಿಗೆರೆ ಭಾಗದಲ್ಲಿ ನಮ್ಮ ಗಮನಕ್ಕೆ ಬಂದ ಹಾಗೆ ಜಾಸ್ತಿ ಆಗ್ತಿದೆ. ಅದು ಎಲ್ಲಿ ಅಂತ ಹೇಳಿದರೆ ಕಾರ್ಮಿಕ ವಿಭಾಗಗಳಲ್ಲಿದೆ, ಕಾರ್ಮಿಕ ಜನರಲ್ಲಿದ್ದಾರೆ, ಅಲ್ಲಿ ಜಾಸ್ತಿ ಆಗ್ತಿದೆ. ಸಿಟಿಗಳಲ್ಲಿ ಜಾಸ್ತಿ ಆಗ್ತಿದೆ. ಈವನ್ ಕಾಲೇಜ್ ಮಕ್ಕಳಲ್ಲೂ ಕೂಡ ಈ ಒಂದು ಗಾಳಿ ಬೀಸ್ತಾ ಇದೆ. ಇದು
ಸಮಾಜಕ್ಕೆ ಒಳ್ಳೆಯದಲ್ಲ, ಸ್ವಾಸ್ಥ್ಯವೂ ಅಲ್ಲ. ಹಾಗಾಗಿ ಅದನ್ನು ಇಲಾಖೆಗಳು ಆಲ್ಮೋಸ್ಟ್ ಅಲ್ಲಿ ನಾವು ಮೊನ್ನೆ ಅಬಕಾರಿ ಇಲಾಖೆಗೆ ಹೋದಾಗ ಅವ್ರದ್ದೊಂದು ವಿಚಾರನ ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಗುಡ್ ವರ್ಕ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಗಾಂಜಾವನ್ನು ಹಿಡಿದಿದ್ದಾರೆ. ಒಂದಷ್ಟು ಅಲ್ಲಿ ತಪ್ಪು ಮಾಡಿದವ್ರನ್ನ ಅವರು ಶಿಕ್ಷೆಗೊಳಪಡಿಸುವಂಥ ಹಂತಕ್ಕೆ ಬಂದಿದ್ದಾರೆ. ಆದರೆ ಕಳ್ಳಬಟ್ಟಿ ಸರಾಯಿನ ಹಿಡಿಯೋರು ಮದ್ಯ ಮಾರಾಟನ ಅನಧಿಕೃತವಾಗಿ ಮಾರಾಟ ಮಾಡಲು ಕೂಡ ಅದೇ ಕಂಡೀಷನ್ ಮಾಡಬೇಕು ಅವ್ರು. ಈಗ ಕಳ್ಳಬಟ್ಟಿ ಎಷ್ಟು ಅವರಿಗೆ ಎಫೆಕ್ಟ್ ಆಗುತ್ತಂತ ಗೊತ್ತಿದೆಯೋ, ಈಗ ಅನಧಿಕೃತವಾಗಿ ಮಾರಾಟ ಮಾಡೋದು ಕೂಡ ಅಷ್ಟೇ ಎಫೆಕ್ಟ್ ಆಗುತ್ತೆ. ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ಒಂದು ಹೋಬಳಿ ಹೆಡ್ ಕ್ವಾರ್ಟರಲ್ಲಿ ಒಂದು ಕ್ವಾರ್ಟರ್ ತೊಗೊಂಡೋಗಿ ಕುಡಿಲಿಕ್ಕೂ ಮನೆ ಪಕ್ಕದಲ್ಲಿರೋ ಅಂಗಡಿಗಳಲ್ಲಿ ಹೋಗಿ ದಿನ ಇಡೀ ಕುಡಿಲಿಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಅದನ್ನು ಬಂದ್ ಮಾಡಬೇಕು ಅಂತೇಳಿ ನಾವು ಸಂದರ್ಭದಲ್ಲಿ ಕೇಳ್ತೀವಿ. ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಇಂತಹ ಅನ್ಯಾಯಗಳಾದಾಗ ನಾವು ಖಂಡಿತವಾಗಿ ಒಂದು ವಿಷಯ ಅಂತಲ್ಲ, ಯಾವ ವಿಷಯದಲ್ಲೂ ಕೂಡ ನಾವು ಧ್ವನಿ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ ಅಂತ ಮುಖ ಬಂದಿದೆ. ಈಗ ಮೊನ್ನೆ ಕೂಡ ನೀವು ಮಹಿಳೆಯರ ಜೊತೆ ಸೇರಿಕೊಂಡು ಏನು ಅನಧಿಕೃತವಾಗಿ ಮದ್ಯ ಮಾರಾಟವನ್ನು ದಿನಸಿ ಅಂಗಡಿ ನಡೆಸ್ತಾ ಇದ್ದಾರೆ, ಅದರ ವಿರುದ್ಧವಾಗಿ ಧ್ವನಿ ಎತ್ತಿದ್ದೀರಿ. ನಿಮ್ಮ ನಿರ್ಧಾರಗಳು ಮುಂದೆ ಇದೇನಾರು ಅಧಿಕಾರಿಗಳು ದಕ್ಷವಾಗಿ ನಡೆ ಹಿಡಿದಲ್ಲೇ ಇದೇ ಅಂತ ಮುಂದೂ ಕೂಡ ಮುಂದುವರೆದ್ರೆ ತಮ್ಮ ನಿರ್ಧಾರಗಳು ಏನಿರುತ್ತೆ ಸರ್? ಈಗ ಮೊದಲನೇದಾಗಿ ಸುಮಾರು ವರ್ಷಗಳಿಂದ ಇದನ್ನು ನಾವು ಖಂಡಿಸ್ತಾ ಬಂದಿದ್ದೀವಿ. ಉದಾಹರಣೆಗೆ ಮಧುಕರ್ ಶೆಟ್ಟಿ ಇದ್ದಾಗ ಇಂಥ ಹೋರಾಟಗಳು ತುಂಬ ಆದವು. ಆ ಟೈಮಲ್ಲಿ ಮಧುಕರ್ ಶೆಟ್ಟಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಸ್ಥಳೀಯ ಸ್ಟೇಷನ್ಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಕೀತು ಮಾಡಿದಾಗ ಇಮಿಡಿಯೇಟ್ಲಿ ಅದನ್ನ ನಿಲ್ಲಿಸಿದ್ದಾರೆ. ಒಂದಷ್ಟು ದಿನ ಅದನ್ನ ಎಲ್ಲ ಬ್ಯಾನ್ ಮಾಡಿದರು, ಎಲ್ಲ ನಿಲ್ಲಿಸಿದ್ರು. ಒಂದು ಭಯನಿತ್ತು. ನಂತರ ಅವ್ರು ಹೋದ್ಮೇಲೆ ಮತ್ತೆ ಅದೇ ಒಂದು ದಂಧೆ ಸ್ಟಾರ್ಟ್ ಆಯಿತು. ನಾವು ಪದೇ ಪದೇ ಜನರಿಗೆ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಬಂದ್ವಿ, ಹೇಳ್ತಾ ಬಂದ್ವಿ. ಆದರೆ ಜನರಲ್ಲಿ ಆ ಒಂದು ಏನು ಒಗ್ಗಟ್ಟುಗಳು ಮತ್ತು ಈ ಜಾಗೃತಿ ಅವರಿಗೆ ಅಷ್ಟು ಏನು ಮನವರಿಕೆ ಆಗದಲ್ಲೇ ಇಷ್ಟು ವರ್ಷ ಅದು ಬರೀ ಯಾವ ವಿಷಯಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ಇತ್ತು. ಆದರೆ ಇವತ್ತು ಆ ಥರ ಆಗಿಲ್ಲ. ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ. ಹೆಣ್ಮಕ್ಳು ಈಗಾಗಲೇ ಸ್ವಲ್ಪ ಅವರ ಸಮಸ್ಯೆಗಳು, ಮಕ್ಕಳ ಜೀವನದ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಆಲೋಚನೆ ಮಾಡಿ, ಇಲ್ಲ ನಾವು ಈ ಹೋರಾಟದಲ್ಲಿ ಧುಮುಕಬೇಕು, ನಾವು ಇವ್ರ ಜೊತೆ ನಿಲ್ಲಬೇಕು ಅಂತ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಕೈಕಟ್ಟಿ ಕೂರುವಂಥ ಜಾಯಮಾನ ನಮ್ಮದಲ್ಲ. ಯಾಕಂತೇಳಿದ್ರೆ ಸುಮಾರು 30 ವರ್ಷಗಳಿಂದ ಚಳವಳಿಗಳನ್ನು ಮಾಡ್ಕೊಳ್ತಿದ್ವಿ. ನಮ್ಮದೇ ಒಂದು ಇತಿಮಿತಿ ಒಳಗಡೆ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡಿದ್ವಿ. ಖಂಡಿತ ಈ ಹೋರಾಟದಲ್ಲೂ ನಾವು ಸದಾ ಅವ್ರ ಜೊತೆ ಇರ್ತೀವಿ.